ನಾವು ಎಲ್ಲಿ ಹೊಂಟಿರಂದ್ರೆ ಉಜ್ಜೈನ್ಗೆ ಹೊಂಟಿರವು. ಉಜ್ಜೈನ್ಗೆ ಹೋಗೋದು ತೋರಿಸಿ ನಿಮ್ಗೆ. ಫಸ್ಟ್ ಟೈಮ್ ಡ್ರೀಮ್ ರೈಡ್ ಇತ್ತು. ಅಷ್ಟು ಹೊಡ್ಕೊತ ಹೋಗ್ತಂದಿವಿ. ಬಂದ್ರಿ ನಾವು ಇದು ನೋಡು ತ್ರಂಬಕೇಶ್ವರ ಬಸ್ ಸ್ಟ್ಯಾಂಡ್ ರೀ. ಇಲ್ಲೆಲ್ಲ ಬಸ್ ಇರ್ತಾವೆ ನಾಶಕ್ಕೆ ಹೋಗ್ಲಾಕ. ನಮ್ಮ ಕಾರ್ ಇಲ್ಲಿ ಐತಿ ಈಗ. ಬೆಂತಕ್ಕೆ ನಿಂತಿದೆ. ಇದೊಂದು ನಮ್ಮ ಡ್ರೀಮ್ ರೈಡ್ ಇತ್ತು. ಇಲ್ಲಿ ಬಂದು ಇದು ಬೆಸ್ಟ್. ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ. ಮೇನ್ ಇದಕ್ಕೆ ಬಂದ್ರಿ. ಇದು ಫೈನಲ್ ಎಲ್ಲ ದರ್ಶನ ಆಯಿತು. ಈಗ ಇಲ್ಲಿ ಫೋಟೋ ನಾವು ಎಲ್ಲಿ ಹೊಂಟಿರಂದ್ರೆ ಉಜ್ಜೈನ್ಗೆ ಹೊಂಟಿರವು. ಉಜ್ಜೈನ್ಗೆ ಹೋಗೋದು ತೋರಿಸಿ ನಿಮ್ಗೆ. ಫಸ್ಟ್ ಟೈಮ್ ಡ್ರೀಮ್ ರೈಡಿಂದ ನಡ್ರಿ ಸಿಗೋನು. ಬಂದ್ ಮಾಡತ್ತಿದ್ಯಾನ ಯಾರು ನನಗೆ ತಡಿಯಲ್ಲಕ್ಕೆ ದೋಸ್ತ. ಅಡಿಗಾಡ್ಸೋದು ಗಾಡಿ. ಬ್ಯಾಡ್ರಿ ನಾ ಹಾಕೊಂಡು ಅಟ್ಯಾಕ್ ಟೆನ್ಷನ್. ಇಲ್ಲೋ ಮಹಾರಾಷ್ಟ್ರದಾಗ ತೊಟ್ಟಿರ್ತೈತೆ. ₹2 ಫರಕ್ ಇರ್ಬೇಕು. ಐತ್ರಿ ಕರೆನ. ಹಾಂ ಈಗ ಹತ್ತರ್ಗಿ ಟೋಲ್ ನಾಕಕ್ಕೆ ಬಂದು ಪೈಲ CNG ಇದು ಸಾರಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫಾಸ್ಟಾಗಿ ಮಾಡ್ಕೊಂಡ್ರಿ ಗಾಡಿಗೆ. ಆ್ಯಕ್ಚುಲಿ ಫಾಸ್ಟ್ ಆಗಿದ್ದಿಲ್ಲ. ಇಲ್ಲಿ ಟೋಲ್ ಹಿಂದಕ್ಕೆ ಬಂದು ಎಲ್ಲಿ ಈ ಕಡೆ ಹಚ್ಚಾರ ನೋಡ್ರಿ. ಈಗ ಇಲ್ಲೊಂದು ಹೊಸದ ಇದು ರೂಲ್ಸ್ ಬಂದೈತಿ. ಇಲ್ಲಿ QR ಕೋಡ್ ಮಾಡಿ ಡೈರೆಕ್ಟ್ ಬ್ಯಾಲೆನ್ಸ್ ಹಾಕ್ಬೋದು. ಅದೊಂದು ಭಾರಿ ಸಿಸ್ಟಮ್. ಇವ್ರು ನಮ್ಮ ದೋಸ್ತರು ದೊಡ್ಡ ಮಾತು ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ ಬೈ. ಹಂಗೆ ಅನಿಸ್ಲಾತೈತ್ರಿ. ಮಾಸ್ ಅನಿಸ್ಲಾತೈತಲ್ರಿ. ಹಿಂಗೆ ಬೇಕ್ರಿ ಆ್ಯಕ್ಚುಲಿ ಟ್ರಿಪ್ ಅಂದ್ರೆ. ಬರ್ರಿ ಮುಂದೆ ಹೋಗೋಣ. ಏನಿಂದ್ರ ಬಿಲ್ ಪೇಮೆಂಟ್ ಬೇಡ. ನಿಮಗೆ ಏನ್ ಬೇಕಾ ನಿಮ್ಮ ಹತ್ರ ಇದು आपका नाम बताइए इसमें. बताइए आप कहाँ से हैं? हाँ कहाँ से हैं आप? मूर्ति बारामती. अच्छा महाराष्ट्र. हाँ आम्ही पण महाराष्ट्राचा पवारचा माणूस आहे. बारामती. ಅವ್ರವ್ರ ಪಕ್ಷದಲ್ಲಿ ನಮ್ಮದು ಊಟ ಐತಿ. ಈಗ ಹೋಟೆಲ್ ಸಾನಿಕಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಗಾಡಿ ಪಾರ್ಕ್ ಮಾಡಿದ್ರು. ಶಿರ್ಡಿ ಹೋಗೋ ರೋಡಿಗೆ. ಇವತ್ತು ನಾವು ತ್ರಂಬಕೇಶ್ವರಕ್ಕೆ ಹೋಗೋ ಪ್ಲ್ಯಾನ್ ಐತಿ. ನಮಗೂ ಟೈಮ್ ಗೊತ್ತಿಲ್ಲ ಎಷ್ಟರ ತನಕ ಹೋಗ್ತಿರೋ ಅಂತೇಳಿ. ಈ ರೋಡ್ ಮಾತ್ರ ಇದೈತಿ. ಸೂಪರ್ ಅನ್ಕೊಂಡು ಇದು ಮಾಡ್ಬೋದು ರೀ. ಸೂಪರ್ ಅಂತ. ಇನ್ನೊಂದಂದ್ರೆ ನಾವು ಹೋಗ್ತಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಪಾಪಡಿದು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಇಲ್ಲಿ ಶಿಕ್ಷೆರವು ಯಾರಿಗೆ ಬೇಕಾದ್ರೂ ಪಾಪಡಿ ರೊಕ್ಕ ಕೊಟ್ಟಣ ₹90 ತೊಗೊಂಡ್ರಿ. ಯಾಕಂದ್ರೆ ಅದ್ರದ್ದು ₹240 ಪ್ರಾಫಿಟ್ ಆಗ್ತದೆ. ಇನ್ವೆಸ್ಟರ್ ಅದನ್ರಿ ಸಾವ್ಕಾರ. ಇನ್ವೆಸ್ಟ್ಮೆಂಟ್ ಅವನಿಗೆ 50-50 ಹಿಂಗೆ ಪ್ರಾಫಿಟ್ನಾಗ ದಂಧಾ ಮಾಡ್ಬೇಕಾದ್ರೆ ಅವ್ನ ಕಡೆ ನೀವು ಬರ್ಬೋದು. ಅವ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಅಲ್ಲಿ ಹಾಕ್ತೀನಿ ನಾ ಡಿಸ್ಕ್ರಿಪ್ಷನ್ದಾಗ. ವಿತ್ GST ₹240. ಇಲ್ರಿ ಅಣ್ಣ ನೀವು ಇದು ತಿಂದ್ರಿಲ್ಲ ಒಂದು ಕಸ್ಟಮರ್ ಲೆವೆಲ್ದಾಗ ಈ ಪಾಪಡಿ ಬತ್ತಲ್ಲಿ ಏನು ಹೇಳ್ತೀರಿ? ಇದು ಪಾಪಡಿ ಅಲ್ಲ. ಇದು ಚಲೋ ಎಣ್ಣೆ ಹಾಕಿ ಚಲೋ ಎಣ್ಣೆ ಹಾಕಿಲ್ಲ ಇಲ್ಲ ಒಳ್ಳೆ ಅಂದ್ರೆ ನಮಗೆ ಪ್ರಾಫಿಟ್ ಐತಿದೆ ಆ್ಯಕ್ಚುಲಿ ಅವ್ನು ತಿಂದಿರ ಪಾಪಡಿದು. ಯಾಕೆಂದ್ರೆ ಅದು ತಿಂದು ಅವನು ನಾ ಎಣ್ಣೆಲೇ ತಿಂದು ಮತ್ತೆ ಕೆಮ್ಮ ಹತ್ತಿ ಅವನು ಗಾಡಿ ನಡೆಸ್ಲತ್ತಾನೆ.
ಇನ್ನು ಗೋವಾದಿಂದ ತರಿಸಿರೋ ನಾವು ಸ್ಪೆಷಲ್ ಡ್ರೈವರ್, ಸ್ಪೆಷಲ್ ಫೋರ್ಸ್ ಡ್ರೈವರ್ ಅಂತ ಹೇಳಿ. ಈ ಸಾರಿನೂ ಪುಣೆ ಹೋಗೋದ ಏನಾಯ್ತು ದೋಸ್ತ? ಓವರ್ ಆ್ಯಂಡ್ ಔಟ್ ಅಲ್ಲಿ. ಧನ್ಯವಾದ ದೀದಿ. ಇದು ಇದು ಬೆಸ್ಟ್ ಉಪಾಯ. ಎಲ್ಲಿ ಕಿರಿಕಿರಿಲಿ ಇದೊಂದು ಟೋಲ್ ನಾಕಾದ ಇದು ಇದ್ದಂಗ ನಮ್ಮದು. ಇದು ದೋಸ್ತ ಇದು ಫಾಸ್ಟ್ ಆಗಿದ್ದಂಗ ಐತಿ. ನಮ್ಮದು ಟೋಲ್ ನಾಕಾದ ಮೇನ್ ಅಂದ್ರೆ ಕೊಟ್ರೆ ಡೈರೆಕ್ಟ್ ಬಿಡ್ತ. ದೋಸ್ತ ಶೇಗಾವ ಶೇರೂರು ಇತ್ತು. ಈಗ ನೋಡ್ರಿ ಶೇರೂರದ ಬಂದಿರೋವು. ಇಲ್ಲಿ ಫುಲ್ ಎಲ್ಲ ಟ್ರಾಫಿಕ್ ಆಗೈತಿ ಅಣ್ಣ. ಏನ್ ಫೀಲ್ ಆಲತ್ತೈತಿ ತೊಳಕ್ ಕಾಲನ್ ಜೋ ಹೆವಿ ಡ್ರೈವರ್ ಇದ್ದು ಹಿಂಗೆ ಅನ್ನುತ್ತಾಪ್ರಿ ನಿಮ್ಮದು. ಅದ್ರ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ನಡೆದೈತಿ. ಈಗ ನಮ್ಮ ಗೂಗಲ್ ಬಾಬಾ ಇಲ್ಲ ಅದನ್ನ. ಗೂಗಲ್ ಬಾಬಾ ತಮ್ಮ ಇದ್ದಂಗೆ ಇವ. ಗೂಗಲ್ ಮ್ಯಾಪ್ ಎಲ್ಲ ಇವ್ನ ಅಂಡ್ರದಾಗ ಐತಿ. ನಮ್ಮ ಬೈಯರೇ ಫುಲ್ ರೆಸ್ಟ್ ಮೂಡ್ದ ನಿಂದ. 4-5 ದಿನ ಆಯ್ತು ಗಾಡಿಯಾಗೆ ಅದಾನ ಅಂತೇಳಿ. ನೀವು ಒಂದು ಇಂಥ ಗಾಡಿ ತೊಗೊಂಡು ಮನಿನೇ ಮಾಡಿಬಿಡ್ರಿ ಅಣ್ಣ. ಆ ಕಡೆ ಅವನು ಓದ್ಲಾಕ ಬರ್ಲಾಕತ್ತಲ್ಲ. ಬೆಸ್ಟ್ ಅಂದ್ರೆ ಹೆಂಗೈತ್ರಿ ಅಣ್ಣ? ಊಟ ಗೀಟಪ್ಪನ ಗ್ಯಾಸ್ ಐತಿ ನನ್ನ ಕಡೆ. ಗ್ಯಾಸ್ ಕೊಡ್ತೀನಿ ಅಣ್ಣ. ಏನೋ ಟ್ರಾಫಿಕ್ ಕ್ಲಿಯರ್ ಆಗಲಾಗೈತಿ. ಫುಲ್ ಟ್ರಾಫಿಕ್ದಾಗ ಸಿಕ್ಕೊಂಡ್ರಿ ನಾವೀಗ. A few moments later. ನೋಡ್ರಿ ಈಗ ಫೈನಲಿ 12:30 ಆಯಿತು. ನಾವು ಈಗ ಇದಕ್ಕೆ ಬಂದು ತ್ರಂಬಕೇಶ್ವರ ಗುಡಿ ಹತ್ರಕ್ಕೆ ಬಂದು ರೀಚ್ ಆದ್ರೆವು. ಈಗ ಕೆಳಗೆ ಕಾರ್ ಪಾರ್ಕಿಂಗ್ ಮಾಡಿ ಈಗ ಒಂದು ಲಾಡ್ಜ್ ಹಿಡಿದಿದ್ರೆವು. ನೋಡ್ರಿ ನಮ್ಮ ಸಾವುಕಾರ ಆ ಗಾಡಿ ಹೊಡೆದು ಸುಸ್ತಾಗ್ಯಾನ್ರಿ ಅವ. ಅದಕ್ಕೆ ಮನ್ಕೊಂಡಾನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಸಾವುಕಾರ ಇಟ್ಟು ಗ್ರೋತ್ ಆಗ್ಯಾನಲ್ರಿ. ಲಾಸ್ಟ್ ಟೈಮ್ ಅದು ಇತರ ಕ್ಯಾರಿ ಬ್ಯಾಗ್ ತರೋ ಪರಿಸ್ಥಿತಿ ಇತ್ತು ಒಂದು. ಈಗ ಈ ಸಲ ಯಾವ್ದು ಬ್ಯಾಗ್ ತಂದನ್ರಿ? ಇದು ಬೇರೆ ದೊಡ್ಡ ಬ್ಯಾಗ್ ತೊಗೊಂಡಾನ ಈ ಸಲ. ಇಷ್ಟು ರೂಮ್ ನೋಡ್ರಿ, ಇಷ್ಟಕ್ಕೆ 2,000 ರೂಪಾಯಿ. ಆದ್ರೂ ಚಲೋ ಐತಿ ರೂಮ್. ಹಂಗೆ ನೋಡಿದ್ರೆ ಒಂದು 7-8 ಮಂದಿ ಮನ್ಕೋಬೋದು 2,000. ಎಷ್ಟಾ ಗಾದಿನೂ ಐತಿ ದೋಸ್ತ. ಈಗ ಸಿಗೋಣ್ರಿ ಹರ್ಯಾಗ. ಇಲ್ಲಿ ದೇವ್ರಿಗೆ ಹೋಗೋಣ. ಸಿಗ್ತೀನಿ ರೀ. ನಡ್ರಿ, ಗುಡ್ ನೈಟ್. ಈಗ ನೋಡ್ರಿ ಹರ್ಯಾಗ ಈಗ ಜಳಕ ಮಾಡಿದ್ರು. ಈಗ ದರ್ಶನ ತೊಗೊಳಕ್ಕೆ ಹೋತ್ರಿ. ಈಗ ಇಲ್ಲೇ ಗಾಡಿಯಲ್ಲಿ ಪಾರ್ಕಿಂಗ್ ಅಲ್ಲೇ ನಿಯರ್ ಬೈ ಮಾಡಿ ಈಗ ರೂಮ್ದಂದೆಲ್ಲ ರೆಡಿ ಆದ್ರೆ ನಡ್ರಿ ನಲ್ಲೇ ಗುಡಿ ಅಂತ ಸಿಗ್ತಾನ. ಬೆಳಗಾವ್ 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 ಬೆಳಗಾವ್. ಈಗ ಫೈನಲಿ 2 ಗಿರೇಕ್ ಬಂದವ್ರ ನಮ್ಮಲ್ಲಿ. ಗುಡ್ ಮಾರ್ನಿಂಗ್ ರೀ ಎಲ್ಲ ದೊಡ್ಡ ಮಂದಿಗೆ. ಈಗ ನೋಡ್ರಿ ತ್ರಂಬಕೇಶ್ವರ ಗುಡಿ ಅಂತ ಬಂದಿದ್ದ. ಇದೊಂದು ನಮ್ಮ ಡ್ರೀಮ್ ರೈಡ್ ಇತ್ತು. ಇಲ್ಲಿ ಬಂದ್ರೆ ಹೂ ತೊಗೊಂಡೈತಿ ಇಲ್ಲಿ ಕಮಿಟಿ ಮೆಂಬರ್ ಒಳಗೆ. ಇಲ್ಲಿ ಮುಂದೆ ಗುಡಿ ಕಾಣಿಸ್ಲತ್ತೈತಿ. ಫಸ್ಟ್ ಟೈಮ್ ಯಾರೇ ಹೆಡ್ ಇದ್ದಂಗೆ ನಾವು ಗೂಗಲ್ ಬಾಬಾ. ಇಲ್ಲಿ ಮಾತ್ರ ಹರ್ಯಾದಾಗ ಆದರೂ ಮಂದಿನ ಬಂದಿತ್ತು. ನೋಡೋಣ ಬರ್ರಿ ಗುಡಿ ಕಟ್ಕೊಂಡು. 200 ರೂಪಾಯಿ ಟಿಕೆಟ್ ತೆಗಿಬೇಕಾಗ್ತೈತಿ. ಅದು ಆನ್ಲೈನ್. ಅದು ಲಿಂಕ್ ಹೆಸರು ಏನಂದ್ರೆ ಅಣ್ಣ? ತ್ರಂಬಕೇಶ್ವರ್ ಡೊನೇಷನ್ ಪಾಸ್ ಅತ್ತಿಲ್ರಿ ಪಾಸ್. ಅದ್ರಲ್ಲಿ 200 ರೂಪಾಯಿ ಟಿಕೆಟ್ ತೆಗೆದು ಪರ್ ಪರ್ಸನ್. ಅದರ ಇಲ್ಲಿ ಬಂದ ಲೈನ್ ಹಚ್ಬೇಕು. ಐದು ಹೇಳ್ರಿ ನಂಬರ್ ಬೇಕನ್ವಲ್ಲ? ಆಧಾರ್ ಕಾರ್ಡ್ ನಂಬರ್. ಈಗ ಫೈನಲಿ ಅಣ್ಣ ಮಾಡತ್ತನ ಪ್ರೊಸೆಸ್. ನಂಬರ್ ಮಾತ್ರ ಈ ಗರ್ದಿ ಆಗ್ತೈತೆ ಅನ್ಸೈತೆ. ಫೈನಲಿ ಟಿಕೆಟ್ ತೆಗೆದ್ರಿ ರೀ. 800 ರೂಪಾಯಿ ಪೇ ಮಾಡಿ ಆನ್ಲೈನ್ದಾಗ. ಈಜಿ ಐತಿ. ತ್ರಂಬಕೇಶ್ವರ ಡೊನೇಷನ್ ಇದ್ರೊಳಗೆ. ಈಗ ಇಲ್ಲೆಲ್ಲ ಲೈನ್ ಹಚ್ಚಿದೆ. ಈಗ ಫೈನಲ್ ದರ್ಶನ ಮಾಡ್ಕೊಂಬಂದಿರೋ ನಾವು ಒಳಗೆ. ಇಂದು ಅಷ್ಟು ಗರ್ದಿ ಇಲ್ಲ. ಹರ್ಯಾಗ ಬರ್ನ ಬೆಸ್ಟ್ ಟೈಮಿಂಗ್ ಮೇನ್ ಇದಕ್ಕೆ ಬಂದ್ರಿ. ಈಗ ಫೈನಲ್ ಎಲ್ಲ ದರ್ಶನ ಆಯಿತು. ಈಗ ಇಲ್ಲಿ ಫೋಟೋ ತಗೊಂಡು ಫೋಟೋ ಶೂಟ್ ಎಲ್ಲ ತೆಗಿರತ್ರ. ಈಗ ಹೋದ್ರೆ ಇಲ್ಲಿ ಫೋಟೋ ತಗೊಂಡು ಹರ್ಯಾಗ ದರ್ಶನ ಆಯಿತು. ಭಾಳ ಚಲೋ ಅನಿಸ್ರಿ. ಡ್ರೀಮ್ ಇತ್ತು ನನಗೆ ಇಲ್ಲಿ ಬರೋದು. ಈಗ ನೋಡ್ರಿ ಹರ್ಯಾಗ ಆದಂಗೆ ಮಂದಿ ಹಚ್ಚಿ ಬರ್ಲಾಗ್ತಿಲ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಹರ್ಯಾಗ
ಕಡಿಮೆ ಇರ್ತದಲ್ಲ ಮಂದಿ. ಈಗ ಆಫ್ಟರ್ನೂನ್ 9 to 10:30 ಮ್ಯಾಗ ಹೋದಂದ್ರೆ VIP ಪಾಸ್ 800 per person ತೊಗೊಂಡ್ರಿ. 5 hours ಇದೆ ಐತದ ವೇಟಿಂಗ್ ಐತಿ ಈಗಾದ್ರೆ ಜಲ್ದಿ ಆಗ್ತೈತೆ ರೀ ಅದು ಹರ್ಯಾಗ ನಾವು ಭಾಳ ಆದ್ರೆ ಇದು ಡೈರೆಕ್ಟ್ ನಿಮಗೆ ಏನದ ಕೌಂಟ್ರಿಬ್ಯೂಟ್ರ್ ತೊಗೊಳೋದಿಲ್ಲ. ಏನೋ ತ್ರಂಬಕೇಶ್ವರ್ ಡೊನೇಷನ್ ಆ್ಯಪ್ ಅಂದ್ ಇದು ತ್ರಂಬಕೇಶ್ವರ್ ಡೊನೇಷನ್ ಅದೊಂದು ನೀವು ಹೇಳ್ದಂಗೆ ಕರೆಕ್ಟ್ ಐತೆ. ಆ್ಯಕ್ಚುಲಿ ನಾವು ಇಲ್ಲಿ ಬಂದೇ ಅದು ಪಾಸ್ ತೊಗೊಂಡೋತೇನೆ ಏನಿಲ್ಲ ನೀವು ಮನ್ಯಾಗ ಕೂತು ತೊಗೋಬೋದು. ಅದು ಯಾವುದಂದ್ರೆ ಲಿಂಕ್ ತ್ರಂಬಕೇಶ್ವರ್ ಡೊನೇಷನ್ ಪಾಸ್. ಅದ್ರ ಹೊಡ್ಯಾನ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಐತೇನು ಅದ್ರ ಡಾಟಾ ಬಿಡ್ತೈತೆ. ಆ ಡಾಟಾ ಹಾಕಿದ್ರೆ ತಿಳಿರಿ ಅಲ್ಲೇ ಪೇ ಮಾಡ್ಲಿಕ್ಕೆ ಆಪ್ಷನ್ ಬರ್ತೈತೆ ರೀ. ಅಲ್ಲೇ ಪೇ ಮಾಡಿ ಅಲ್ಲೇ ಡೈರೆಕ್ಟ್ ತೊಗೋಬೋದು ನೀವು. ಒಂದು ಅಲ್ಲಿ ತೊಗೊಂಡು ಈಗ ನಾವು ಇಲ್ಲಾಂದ್ರೆ ಒಂದು ಹಾಫ್ ಆ್ಯಂಡ್ ಅವರ್ ಆಯ್ತು ಅಷ್ಟು ಟೈಮ್ ಹತ್ತಿಲ್ಲ ನಮ್ಗೆ ದರ್ಶನ ಕಾಲಾಗಿ. ಅಷ್ಟು ಆ್ಯಕ್ಚುಲಿ ನಮಗೆ ಅಷ್ಟು ಟೈಮ್ ಹತ್ತಿಲ್ಲ ಅದಕ್ಕಿಂತ ಜಲ್ದಿನೇ ಆಗೈತಿ. ಆಲ್ಮೋಸ್ಟ್ ಹರ್ಯಾಗ ಎಷ್ಟು ಲೋಕರು ಬರ್ತೀರಿ ಅಷ್ಟು ಚಲೋ ರೀ. ದರ್ಶನ ಪಂಜ ಈಜಿ ಆಗ್ತೈತಿ. ದರ್ಶನ ಪಂಜ ಚಲೋ ಆಗ್ತೈತಿ. ಈಗ ಮಂದಿ ಗರ್ದಿ ಆಗ್ಲತ್ತೈತಿ. ಇಲ್ಲೇ ನೈಟ್ ಸ್ಟೇ ಬಂದು ಇದು ಮಾಡಿರಿ ಅವ್ರಿಗೆ ನಾವು ಯಾವ ನೈಟ್ ಬಿಟ್ಟಿದ್ರೆವು ನೈಟ್ ಬಂದು ಮುಟ್ರೇವು ಇಲ್ಲಿ. ಅದು ಮಸ್ತ್ ಐತಿ. ಆಯ್ತು ಇದು ಅಣ್ಣ ನೆಕ್ಸ್ಟ್ ಟೈಮ್ 2025 ಫೆಬ್ರವರಿಯಾಗ ಐತೆ ಅಂತ 2026ದಾಗ ಜಾನ್ವರಿ ಫೆಬ್ದಾಗ ಇದು ಇದು ಮಹಾಕುಂಭಮೇಳ ರೀ. ಕುಂಭಮೇಳ ಐತಿ. ಈಗ ಇಲ್ಲಿ ಭಾಳ ಎಷ್ಟು 12 ವರ್ಷಕ್ಕೆ ಒಮ್ಮೆ ಆಗ್ತೈತೆ ರೀ ಮಹಾಕುಂಭಮೇಳ. ಪೈಲ ನೀವು ಬಂದಿಲ್ಲಿ ದರ್ಶನ ಮಾಡ್ಬೋದು. ಆಮೇಲೆ ಆ ಟೈಮ್ದಾಗ ಫುಲ್ ಕ್ರೌಡ್ ಇರ್ತದೆ. ಅವಾಗ ಹೊರಗೆ ಬಂದು ಇವೆಲ್ಲ ಇವು ಇಟ್ ಮೀನ್ಸ್ ಮೇನ್ ಪೋಸ್ಟ್ ಇದು ಪೋಸ್ಟ್ ಇವೆಲ್ಲ. ಹಾಂ ಅವಾಗ ಇಲ್ಲಿ ಎಲ್ಲಿ ಹಿಂಗೆ ಕಾಲು ಇಡ್ಲಾಕ ಜಾಗ ಇರ್ಲಿಕ್ಕಿಲ್ಲ ಅನಿಸ್ತೈತಿಲ್ಲ ರೀ. ಕಡೆ ಎಲ್ಲ ಅಟ್ಟು ಗರ್ದಿರ್ತೈತಿ ಫುಲ್. ಈಗಾದ್ರೆ ಏನಿರ್ತೈತಿ ಈಗ ಇದು ಐತಿ ಈಗ ದರ್ಶನ ಗಿರ್ಶನ ಮಾಡ್ಬೋದು. ಆಮೇಲೆ ಜಸ್ಟ್ ಬಂದು ಹೋದ್ರಪ್ಪ ನಡೀತಿತ್ತು ಅವ್ರಿಗಿಂದು. ಇದು ಮಾತ್ರ ಬೆಸ್ಟ್ ಐತ್ರಿ. ನೆಕ್ಸ್ಟ್ ವರ್ಷ ಯಾರು ಬರ್ತೀರಿ ಅವ್ರು ಕಮೆಂಟ್ದಾಗ ಹೇಳ್ತಾನೆ. A few moments later. ಈಗ ಆಯ್ತು ಫೈನಲ್ ದರ್ಶನ. ಈಗ ಹೋತ್ರವು ನಡ್ರಿ ದೇವ್ರ ದರ್ಶನ ಇಲ್ಲೇ ತೊಗೊಳಿದ್ರಿ. ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ. ನಂದ್ರೊಳಗೆ ವಿಡಿಯೋ ಬರ್ಲಾತೈತಿ ನಿಂದ್ರೊಳಗೆ ಬರ್ಲಾತೈತಿ. ಫೈನಲಿ ಆಯಿತು ಇಲ್ಲಿ ಗುಡಿ ಅಂತ್ಯಾಕ ಬಂದು ದರ್ಶನ ತೊಗೊಂಡ್ರಿ ನಾವೀಗ. ದೋಸ್ತ ಈಗ ಹರ್ಯಾಗ ಇದು ಹರ್ಯಾಗಾನ ಎಷ್ಟು ಮಸ್ತ್ ಕಾಣಿಸ್ಲಾತೈತಿ ನೋಡಿ. ಕಡೆ ಗುಡ್ಡ ಮಾತ್ರ ಭಾರಿ ಐತ್ರಿ ನೋಡ್ಲಕ್ಕ ಮಸ್ತ್ ಕಾಣಿಸ್ಲಾತೈತಿ. ನೋಡ್ರಿ ಹೋಗೋನು ಚಲೋ ಇದ್ರ ಕಥಾಗ ಎಲ್ಲ ಆಲ್ಮೋಸ್ಟ್ ಮಾತ್ರ ದರ್ಶನ ಮಾತ್ರ ಮಸ್ತ್ ಆಯ್ತು ನಮ್ಗೆ ಯಾನಕಾಲೆ. ಈಗ ಹೋದ್ರು ದೋಸ್ತ ಫೈನಲಿ ಸಕ್ಸಸ್ಫುಲಿ ಟ್ರಿಪ್ ಕಂಪ್ಲೀಟ್ ಮಾಡ್ಬೇಕಲ್ಲ. ಧನ್ಯವಾದಗಳು ಅಂತ ಇಲ್ಲಿ ಬರ್ದಾರ ನೋಡು. ಇಲ್ಲಿ ಐತಿ ನೋಡಿ ದೋಸ್ತ ತೀರ್ಥರಾಜ್ ಪುರುಷೋತ್ತರ ಪಾಸ್. ನಾನು ಓದ್ಲಾಕ ಬರ್ಲತ್ತಿ ವಿಶಾಲ್ ಡೋಂಬೋಲಿ ನಮ್ಮ ತಲಾವ್ ಈ ಕಡೆ ಐತಾವ ತಲಾವ್. ಸೋಮ ಆ ಕಡೆ ಐತಿ ಈ ಕಡೆ ಐತೆ ಅಂತ ಹೇಳ್ತಾರೆ ರೀ ಅವರು. ಮಂದಿ ಮಾತು ಕೇಳೋದಿಲ್ಲ. ಈಗ ಇಲ್ಲಿ ನಮ್ಮ ಕಡೆ ಬಂದರು योगांनी मारायचे असतात ना मग पाणी घालायचं ना. ಇದು ತೀರ್ಥಕ್ಷೇತ್ರ ಇಲ್ಲ ಉಗಮಸ್ಥಾನ ಮತ್ತು ನಾಳೆ ಇದ್ರೊಳಗೆ ಕುಂಭಮೇಳದಾಗ ಭಾಳ ಹೆಕ್ಟಿಕ್ ಆಗ್ತದೆ. ಯಾಕ್ರಿ? ಯಾಕಂದ್ರೆ ಪ್ರಯಾಗರಾಜದಾಗ ದೊಡ್ಡ ಹೊಳಿನೇ ಅದ. ಇಲ್ಲಿ ಇಲ್ರಿ ಇಲ್ಲೇ ಅಲ್ರಿ ದೊಡ್ಡ ನದಿ ಇರ್ತದೆ. ಇಲ್ಲ ಇದೆ ಬನ್ನಿ ಇಲ್ಲಿ ಯಾವತ್ತು ನದಿ ಉಗಮಸ್ಥಾನ ಐತೆ? ನೀವು ಯಾವಾಗ ಕಡಿಮೆ ಆಗಲ್ಲ ಎಷ್ಟು ಇರ್ತದೆ. ಗೋದಾವರಿ ನದಿ ಉಗಮಸ್ಥಾನ ನೋಡ್ರಿ. ಇದು ಗೋದಾವರಿ ನದಿದು ಉಗಮಸ್ಥಾನ ತೋರಿಸ್ತೀನಿ ನಿಮಗೀಗ. ಎಲ್ಲಿದ್ರು ಬಿಟ್ಟು ನದಿ ಇರ್ಬೇಕಣ್ಣ ಫುಲ್ ಮಾತ್ರ. ದೋಸ್ತ ನಿನಗೆ ಹೆಂಗೆ ಅನ್ನಿಸ್ತ ದೋಸ್ತ? ಈಗ ಆಯ್ತು ರೀ ಫೈನಲ್ ಇದರಿಂದ ಹೊಂಟಿರೋ ನಾವು. ಗೋದಾವರಿ ಉಗಮಸ್ಥಾನ ನೋಡೋದಾಯ್ತಿಂದ ಅಂಬಿ ಲೊಕೇಶನ್. ಹಾಂ ರೀ ಅಣ್ಣ ಲೊಕೇಶನ್ ಇಲ್ಲ ಲೊಕೇಶನ್ ಯಾರು ಹಾಕ್ತಾರೆ ಹೇಳ್ರಿ. ಮೇನ್ ಆ್ಯಕ್ಚುಲಿ ಮಜಾ ಹೇಳೋದಂದ್ರೆ ಮೇನ್ ರಾತ್ರಿನ ನಿನ್ನ ಗಾಡಿ ತೋರ್ಸೋದಾಗಿಲ್ಲ ನೆಟ್ಗೆ. ನಾವು ಗಾಡ್ಯಾಗ ಹೆಂಗೆ ಬಂದಿರೋವು ನಮ್ಮ ಮಿನಿ ಫಾರ್ಚುನರ್ ತೋರಿಸ್ತೀನಿ ಈಗ ಹೋಗಿ ಅಲ್ಲಿ. ಮತ್ತೆ ಎಲ್ಲಿ ಪಾರ್ಕಿಂಗ್ ಮಾಡಿ ಬಂದಿರೋತೀರಿ? ಹೇಳಿದಾರೆ ಸಾವುಕಾರ ಇಲ್ಲದಾರ ಮೇನ್.
ಇವ ಗೋವಾ ಪಾತ್ರಮ್ಮ ಇವ ಬೆಳಗಾವ್ ಪಾತ್ರಮ್ಮ. ಬೆಳಗಾವ್ ಸಾವ್ಕಾರ ಏನ್ರಿ ಇವ? ಸಾವ್ಕಾರ ಹೆಂಗದಾರ ನೋಡ್ಲಿ ಇಬ್ರು ದೋಸ್ತ ಪಾತ್ರ. ಊಟದೆಲ್ಲ ಇವ ನೋಡ್ಕೊತಾನ, ಗಾಡಿದೆಲ್ಲ ಇವ ನೋಡ್ಕೊಳ್ರಿ. ನಾವು ಇರ್ಬೇಕಾದ್ರೆ ನಾಷ್ಟಾದ್ ನೋಡ್ಕೊಳ್ಳಿ ಇಬ್ರು ಡಿವೈಡ್ ಮಾಡಿ. ನೆಕ್ಸ್ಟ್ ನಮ್ಮ ಗಾಡಿ ಆ ಕಡೆ ಪಾರ್ಕಿಂಗ್ ಮಾಡಿ ಬಂದಿರೋ ಬಸ್ ಸ್ಟ್ಯಾಂಡ್ ಕಡೆ. ಇದು ಆಲ್ಮೋಸ್ಟ್ ಬಸ್ಸು ಇರ್ಬೇಕಿಲ್ರಿ ಬರ್ಲಾಕ. ಬಸ್ ಇರ್ತಾವ ಹಂಗೆ ಇರಲ್ಲ ತನಕಿಂತ. ಬರ್ರಿ ಸಿಗುನು ಬಾದಾಮ್ ಶೇಕ್. ನಾ ಅರ್ಧಪ್ಪನ ಖಾಲಿ ಆಗಿಲ್ರಿ. ನಾವು ಚಾ ಕುಡೋದು ಇಬ್ಬರು ಚಾ ಖಾಲಿ ಆಯ್ತು ರೀ. ಅವ ಸಾವ್ಕಾರ ಅದು ಯಾಕೋ ಖಾಲಿ ಆಗಂಗೆ ಕಾಣ್ತದೆ. ಇದು ಯೂನಿಕ್ ಅದು ಬಂದ್ರಿ ನಾವು. ಇದು ನೋಡು ತ್ರಂಬಕೇಶ್ವರ ಬಸ್ ಸ್ಟ್ಯಾಂಡ್ ರೀ. ಇಲ್ಲೆಲ್ಲ ಬಸ್ ಇರ್ತಾವೆ ನಾಶಕ್ಕೆ ಹೋಗ್ಲಾಕ. ನಮ್ಮ ಕಾರ್ ಇಲ್ಲಿ ಐತಿ ಈಗ. ನಮ್ಮ ಕಾರ್ದಾಗ ಒಂದು ಸಿಸ್ಟಮ್ ತೋರ್ಸೋನು. ನಿನ್ನ ನಾಟಕ ತೋರಿಸೋದಾಗಿಲ್ಲ. ಫಸ್ಟ್ ಅನ್ಲಾಕ್ ಮಾಡ್ತೇನೆ. ನಾವು ಇಲ್ಲೆಲ್ಲ ಹಿಂದೆ ಬೆಡ್ ಸೆಟಪ್ ಮಾಡಿದ್ರು, ಈಗೆಲ್ಲ ಇದಾಗೈತಿ. ಆಮೇಲೆಲ್ಲ ಕರೆಕ್ಟ್ ಮಾಡಿ ನಿಮ್ಗೆ ತೋರ್ಸೋನು. ನಮ್ಮ ಮಿನಿ ಫಾರ್ಚುನರ್ ಇದ್ದಂಗಿದು. ಏನಾಯ್ತು ದೋಸ್ತ? ಏ ದೋಸ್ತ, ನಾವೀಗ ಮೇಲೆ ರೂಮಲ್ಲಿ ರೂಮ್ ಹೋಗ್ತಾ ಇದೀವಿ. ನಮ್ಮ ಕಾಂಟ್ಯಾಕ್ಟ್ ದೋಸ್ತ ಎರಡು ಮಾತೇನ್ರಿ ಹೇಳ. ನೀ ನಮ್ಮ ಇವ್ರ ಸ್ಕ್ಯಾನ್ ಹೇಳಕ್ಕೆ ಇಷ್ಟಪಡ್ತೀವಿ. ಅವನು ಇದ್ರೆ ಅನ್ಫಾಲೋ ಮಾಡಿರುತ್ತೆ ಹೇಳ. ಅನ್ಸಬ್ಸ್ಕ್ರೈಬ್ ಮಾಡಿರ್ತೇಳಿ. ಈಗ ಹಂಗಾಗಿತ್ತು ಹೇಳು. ಅಳಕ್ಕೂ ಆಗದೆ ನಗಕ್ಕೂ ಆಗದೆ ಅಂದಂಗೆ ಆಯ್ತು. ಈಗ ಸದ್ದ ಹೋಗ್ಬಿಟ್ಟು ನಾನು ಗಾಡಿದ ಮಾತ್ರ ಸೀಟ್ ಮಾತ್ರ ಒಂದು ಇದಾಗೈತ್ರಿ. ಯಾವ ಮಿನಿ ಫಾರ್ಚುನರ್ ಯಾವ ಡ್ರೈವರ್ ಅದ ಅವನೇ ಒರ್ಸಿರ್ತಾನೆ 100%. ಈಗ ಗಾಡಿದು ಏನೋ ಒಂದು ನನಗೆ ಇಷ್ಟ ಆಗಲಾರ್ದ ಕತಿ ಅಂದ್ರೆ ಈ ಗಾಡಿಗೆ ಬ್ರೇಕ್ ಮತ್ತು ಕ್ಲಚ್ ಒತ್ತಿ ಹಿಡಿಬೇಕು ಅಂತ. ಅವಾಗೇ ಗಾಡಿ ಸ್ಟಾರ್ಟ್ ಆಗ್ತೈತಿ. ಯಾಕಂದ್ರೆ ನಾವು ಒಮ್ಮೆ ಗಡಬಡಿಯಾಗಿ ಬ್ರೇಕ್ ಹಿಡಿ ಸವಾಯಿ ಇಲ್ಲ ನಮ್ದು. ನೋಡ್ರಿ ಬಾಗಿಲ ಹೊಡ್ಲಾಕು ಇಲ್ಲ ಎಲ್ಲ ಮಂದಿ ಅದಾರ ನಮ್ಮದು. ಹಂಗೆ ಅದಾರ ನೋಡ್ರಿ. ಈಗ ಆಗ ಬಸ್ ಒಂದು ಕಾಂತು. ಈಗ ಹೋಗುನು ಚಲೋ. ಸಾವ್ಕಾರ ಆ ನಿಖಿಲಕ್ಕೆ ಸರಿ ಐತೆ ಹಿಂದಿಂದ ರಿವರ್ಸ್ಗೆ ರಿವರ್ಸ್. ಹ್ಯಾಂಡ್ ಬ್ರೇಕೆ ತೆಗೆದ್ರೆ ಮೇನ್ ಅಂದ್ರೆ ಯಾಕ ಆ ಕಡೆ ಯಾಕ್ರಿ ಯಾರು ಮಾಡ್ತೀರ? ಚಲೋ ಚಲೋ ಗಾಯ್ಸ್. ಹಿಂಗಿರ್ತಾರೆ ನೋಡ್ರಿ ಗಾಡಿ ಹೇಳೋರು ಬರೋರು. ಏನಾಯ್ತ್ರಿ ಅಣ್ಣ? ಈಗ ಆಯ್ತು ಹೋಗನ್ರಿ ನಡ್ರಿ. ಈಗೆಲ್ಲ ಮುಗೀತು. ಈಗ ಇಲ್ಲಿ ರೂಮ್ ಕೊಟ್ಟು ಹೋಗ್ತಿರೋ ಬ್ಯಾಗ್ ಈಗ ತೊಗೋತಿರೋ. ಅಲ್ಲಿದ್ದು ಮುಂದೆ ಏನೈತಿಲ್ಲ ಮುಂದೆ ಅಲ್ರಿ ಅಣ್ಣ. ಇಲ್ಲ ಇಲ್ಲಿ ಹರ್ಯಾರ ಮುಗೀತು. ಇಲ್ಲಿದ್ದು ನಾವು ಈಗ ಇಲ್ಲಿ ವೆಂಕಟೇಶ್ವರ ಫಸ್ಟ್ ಯಾಕಂದ್ರೆ ನಾಲೆಜ್ ಇಲ್ಲ. ಹೋಗೋನು ನಡ್ರಿ. ಇಲ್ಲಿ ಸಾವ್ಕಾರ ಮಾತ್ರ ನಡ್ಕೋತ ಹೊಂಟಾನ. ಇದು ಹೇಳ್ರಿ ಸರ್. ಬೆಳಗಾವ್ 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 ಒಂದು ಸೀಟ್ ಸಿಕ್ತು ಫೈನಲಿಂದ. ಎರಡನೇ ಸೀಟು ಸಿಕ್ತು. ನಿತಿನ್ ಅವರು ಬಂದಿದ್ದಾರೆ. ನಿತಿನ್ ಅವರು ಈ ಜಸ್ಟ್ ಒಳಗೆ ಎಂಟ್ರಿ ಆಗಿದ್ದಾರೆ. ಕಾರ್ದಲ್ಲಿ ಬಂದಿರುವಂತ ಕಾರಿಗೆ ಒಂದು ಹೋಗ್ತಾನೆ. ಇವರು ಅರುಣ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇದ್ದಾರೆ. ಇಲ್ಲಿ ಜಸ್ಟ್ ಕೂತ್ಕೊಂಡಿದ್ದಾರೆ. ಇದು ಸೆಟಪ್. ಇವಾಗ ಸ್ವಲ್ಪ ಅವ್ರಿಗೆ ಕಾಲು ಇಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಸ್ವಲ್ಪ ಎಲ್ಲ ಸೆಟಪ್ ಮಾಡಬೇಕು. ಯಾಕಂದ್ರೆ ಅವ್ರದ್ದು ಹಂಗೆ ಇದು ಅದಾರತ್ರಿ ಅವ್ರು. ಬಂದ್ರೆ ನಿಯರ್ ಬೈ ಪ್ಲೇಸಸ್ ಏನೈತ್ರಿ? ಹಾಂ, ಇದು ಗುಡಿ ನೋಡಿದ್ರಿ ನಾವು ತ್ರಂಬಕೇಶ್ವರದು. ಇದೇನು ಇದು ರೀ, ಅದು ಗೋದಾವರಿ ನದಿ ಉಗಮಸ್ಥಾನ. ಇದು ಬ್ರಹ್ಮನಗರಿ. ಇದೇನು ನೋಡ್ಲಿಲ್ಲ ರೀ. ಇದು ಹರಹರ ಕಿಲ್ಲ ಅಂತೈತ್ರಿ. ಅದೇ ಬರಬೇಕದು. ನಾವು ಅಲ್ಲಿ ನೋಡಿದ್ರಲ್ಲ ಅನ್ನಪೂರ್ಣೇಶ್ವರಿ ಮಾತಾ ಮಂದಿರ ಈಚೆ ಕಡೆ ಸೈಡ್ ಆಕೈತಿ. ಮಿನಿ ಕೇದಾರ್ನಾಥ್ ಪನ್ ಐತ್ರಿ ಇಲ್ಲಿ. ಎಲ್ಲಿದ್ದು ಗೊತ್ತಿಲ್ಲ, ಎಷ್ಟು ಗುರ್ತೈತಿ ಅಷ್ಟು ತಿರ್ಗಾಡ್ರಿ. ಹೋದ್ರೆ ಏನೈತಿಲ್ಲ ಏನು ರೆಡಿಯಾಗಿ ಹೋಗೋಣ್ರಿ. ಗೊತ್ತಿರಿ ಇದನ್ನ ಫುಲ್ ಆ್ಯಂಡ್ ಫೈನಲ್ ನಮ್ಮದು ಇಲ್ಲೆಲ್ಲ ಮುಗಿತು. ನಾವು ಇಲ್ಲೆಲ್ಲ ಬ್ಯಾಗ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡ್ರಿ. ಇನ್ನು ಹೊಳ್ಳಿ ಹೋತ್ರಿ ಅಣ್ಣ
ನಿಮಗೆ ಏನಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಿಗೋನು ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.